ವೆಲ್ಕಮ್ ಟು ಜೈ ಕಿಸಾನ್ ಇಂಜಿನಿಯರಿಂಗ್ ಚಾನಲ್. ರೈತ ಬಾಂಧವರಿಗೆ ನಮಸ್ಕಾರ. ಇದನ್ನು ನಾವು ಸಿಂಗಲ್ ವೀಲ್ ವರ್ಕಿಂಗ್ ವಿಡಿಯೋ ಆರ್ ಮೇಂಟೆನೆನ್ಸ್ ವಿಡಿಯೋ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಇದು ಸಿಂಗಲ್ ವೀಲ್ ಆಲ್ರೆಡಿ ನಾವು ವರ್ಷನ್ 1 ವರ್ಷನ್ 2 ಅಂತ ಎರಡು ಬಿಟ್ಟಿದ್ದೀವಿ. ವರ್ಷನ್ 2 ಭಾರಿ ಸಕ್ಸಸ್ ಆಗಿದೆ. ಸೊ ಇದನ್ನು ಕೆಲವು ರೈತರು ಇದರ ಡೀಸೆಲ್ ಪೆಟ್ರೋಲ್ ಹೆಂಗೆ ಹಾಕ್ಬೇಕು, ಆಯಿಲ್ ಹೆಂಗೆ ಹಾಕ್ಬೇಕು, ಹೆಂಗೆ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ, ಹೆಂಗೆ ಬೆಲ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಕೊಡೋಣ. ಸೊ ಇದು ನೋಡ್ತಾ ಇದ್ದೀರಾ ಸಿಂಗಲ್ ವೀಲು. ಇದು ಈ ರೀತಿ ಇರುತ್ತೆ. ನಿಮಗೆ ಪ್ಯಾಕಿಂಗ್ VRL ಬಂದಾಗಲಿ, ಒಂದು ವೇಳೆ ನೀವು ಇಲ್ಲಿಂದ ಎತ್ಕೊಂಡು ಹೋಗುವಾಗಲ ಈ ರೀತಿ ಕೊಟ್ಟಿರ್ತೀವಿ. ಇದು ಸಿಂಗಲ್ ವೀಲ್ ಅಂತೀವಿ. ಸೊ ಇಲ್ಲಿ ಸಿಂಗಲ್ ವೀಲ್ ಸ್ಟಾರ್ಟಿಂಗ್ ಬಂದು ಇದು ಆನ್ ಆಫ್ ಬಟನ್ ಇದೆ. ಇದು ಆಫ್, ಇದು ಆನ್. ಸೊ ಇದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆನ್ ಅಂತ. ಸೊ ಇದು ನೋಡ್ಬೋದು. ಸೊ ಇದು ಆನ್ ಮಾಡಿ, ಸೊ ಇದ್ರ ರೈಸ್ ಲಿವರ್. ಸೊ ಈ ರೈಸ್ ಲಿವರ್ನ ರೈಸಾಗಿ ಇಡಬೇಕು. ಇದು ಥ್ರೋಟಲ್ ಅಂತೀವಿ, ಇಲ್ಲ ಚೌಕ್ ಅಂತೀವಿ. ಚೌಕನ್ನು ರೈಟ್ ಸೈಡ್ ಇಡಬೇಕು, ಲೆಫ್ಟ್ ಸೈಡ್ ಇಡಬೇಕು. ಎಡಗಡೆ ಇದ್ದರೆ ಇದು ಆನ್ ಇದ್ದಂಗೆ. ಇದು ಪೆಟ್ರೋಲ್, ಇದು ಯಾವಾಗಲೂ ರೈಟ್ ಸೈಡಲ್ಲಿ ಇರ್ಬೋದು, ಇದನ್ನೇನು ಟಚ್ ಮಾಡೋಂಗಿಲ್ಲ. ಸೊ ನಾವು ಟಚ್ ಮಾಡೋದು ರೈಸ್ ಲಿವರ್ನ ಅಡ್ಜಸ್ಟ್ಮೆಂಟ್ಗೆ. ಇದು ಒಂದು ಥ್ರೋಟಲ್, ಅಂದರೆ ಇದು ಚೌಕ್ ಸ್ಟಾರ್ಟ್ ಮಾಡುವಾಗ ಎಡಗಡೆ, ಚೌಕ ಸ್ಟಾರ್ಟ್ ಆದಮೇಲೆ ಬಲಗಡೆ. ಈಗ ನೋಡೋಣ ಒಂದು ಸಲ ಸ್ಟಾರ್ಟ್ ಮಾಡಿ. ಸೊ ಲಿವರ್ನ ಬಂದ್ ಮಾಡಿದ್ದೀವಿ, ಪ್ರೈಸ್ನ ಕಡಿಮೆ ಮಾಡಿದ್ದೀವಿ. ಸೊ ಇದು ಸ್ಟಾರ್ಟಿಂಗಲ್ಲಿದೆ. ಸೊ ಇದು ಸ್ಟಾರ್ಟ್ ಮಾಡೋದು. ಸೊ ಒಂದು ವೇಳೆ ಸ್ಟಾಪ್ ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ಇಲ್ಲಿ ಸ್ಟಾಪ್ ಮಾಡ್ಬೋದು. ಸೊ ಇದೆ, ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆನ್ ಮಾಡಿ, ಸೊ ರೈಸ್ ಲಿವರ್ನ ಫುಲ್ಲಾಗಿಟ್ಟು, ಸೊ ಥ್ರೋಟಲ್ ಆರ್ ಚೌಕ್ನ ಆನಲ್ಲಿ ಇಟ್ಟು, ಪೆಟ್ರೋಲ್ ಅಂತೂ ಆನಲ್ಲೇ ಇರುತ್ತೆ, ಅಂತ ಟಚ್ ಮಾಡೋಂಗಿಲ್ಲ. ಇನ್ನೊಂದು ಸಲ ನೋಡ್ತೀನಿ. ಆಗಿದೆ. ಸೊ ಹಿಂಗೆ ನಮಗೆ ಇಷ್ಟ ಬಂದ ಟ್ರೈಸ್ ಇಟ್ಕೊಂಡು ಹೊಡಿಬೋದು. ಸೊ ಈಗ ಸ್ಟಾಪ್ ಮಾಡ್ತೀನಿ ಒಂದ್ಸಲ. ಸೊ ಇದು ಸ್ಟಾರ್ಟ್ ಮಾಡೋದು. ಸೊ ಆಯಿಲ್ ಎಲ್ಲಿ ಹಾಕ್ಬೇಕಂತ ಕೇಳ್ತಾ ಇರ್ತಾರೆ ರೈತರು. ಸೊ ಇಲ್ಲೇ ಆದ್ರೆ ಹಾಕ್ಬೋದು, ಇಲ್ಲಿ ಅನುಕೂಲವಿಲ್ಲಲ್ಲ, ಅದಕ್ಕೆ ಇಲ್ಲಿ ಹಾಕ್ಬೋದು ಆಯಿಲ್ನ. ಸೊ ಇದನ್ನು ಮುಚ್ಚಳ ಬಿಚ್ಚು 800 - 900 ಆಯಿಲ್ 20W40. ಸೊ ನಾವು ಬೈಕಿಗೆ ಏನು ಆಯಿಲ್ ಹಾಕ್ಕೊಂತೀವೋ ಆಯಿಲ್ ಹಾಕ್ಬೇಕು. ಸೊ ತೆಗಿವಾಗ ಕೂಡ ಆಯಿಲ್ನ ಇಲ್ಲೇ ತೆಗಿಬೇಕು. ಇದನ್ನು ಕ್ಯಾಪ್ ಬಿಚ್ಚಿ ಪೂರ್ತಿ ಎತ್ತಿದರೆ ಫುಲ್ ಆಯಿಲ್ ಕೆಳಗೆ ಬಂದಿರುತ್ತೆ. ಫುಲ್ ಆಯಿಲ್ ಕೆಳಗೆ ಬಂದಮೇಲೆ ಅದನ್ನು ಮತ್ತೆ ನಾವು 800 ml ತುಂಬಬೇಕು. ಸೊ ಇದು ಆಯಿಲ್ ಹಾಕೋದು, ಆಯಿಲ್ ತೆಗಿಯೋದು. ಅದು 40 - 50 ತಾಸಿಗೆ ಒಂದು ಸಲ ಆಯಿಲ್ ಕ್ಲೀನಾಗಿ ತೆಗೆದು ಹಾಕಿದ್ರೆ ಒಳ್ಳೆಯದು. ಸೊ ಹಿಂಗೆ ಬೆಲ್ಟಿಗೆ ಬಂದರೆ, ಬೆಲ್ಟ್ ನಾವು ಸಪ್ರೇಟಾಗಿ ಕೊಟ್ಟಿರ್ತೀವಿ ಪ್ಯಾಕಿಂಗಲ್ಲಿ VRLಲ್ಲಿ. ಸೊ ಈ ಪುಲ್ಲಿ ಇದೆ, ಈ ಪುಲ್ಲಿ ಮೇಲೆ ಈ ಹಬ್ ಮೇಲೆ ಆದು ಹಿಂಗೆ ಬರ್ಬೇಕು, ಹಿಂಗಿರ್ಬೇಕು ಬೆಲ್ಟ್ ಸಿಸ್ಟಮ್. ಸೊ ಹಿಂಗಿದ್ದರೆ, ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಲಿವರ್, ಇದನ್ನು ಎತ್ತಿದರೆ ಬೆಲ್ಟ್ ಟೈಟ್ ಆಗುತ್ತೆ, ಪುಲ್ಲಿ ತಿರುಗುತ್ತೆ. ಸೊ ಅಲ್ಲಿಂದ ಇಂಜನಿಂದ ಪುಲ್ಲಿಗೆ ಪವರ್ ಬಂದು ನಮ್ಮ ಇಂಜನು ಓಡುತ್ತೆ. ಸೊ ಇದು ಬೆಲ್ಟ್ ಸಿಸ್ಟಮ್ ಅಂತೀವಿ. ಕೆಲವರು ಕೆಳಗೆ ಹಾಕ್ತಾರೆ. ಸೊ ಬೆಲ್ಟ್ ಸಿಸ್ಟಮ್ ಹಿಂಗಿರ್ಬೇಕು. ಇದೊಂದು ಸ್ವಲ್ಪ ನೋಡ್ಕೋಬೋದು. ಆಮೇಲೆ ನೀವು ಡೈಲಿ ಆಗಲಿ, 2 ದಿನಕ್ಕೆ ಒಂದ್ಸಲ ಆಗಲಿ, ಈ ಚೈನ್ಗಳಿಗೆ ಆಯಿಲ್ ಹಾಕ್ತಾ ಇರಬೇಕು. ಯೂಸ್ಡ್ ಆಯಿಲ್ ಆಗಲಿ, ಇದಾಗಲಿ, ಗ್ರೀಸ್ ಹಚ್ಚಬಾರ್ದು, ಆಯಿಲ್ ಒಂದು ಹಾಕಬೇಕು. ಅದು ಬೇರೆ. ಇವೆಲ್ಲ ಲಾಕ್ ನಟ್ ಕೊಟ್ಟಿದ್ವಿ, ಇಲ್ಲೊಂದು 4, ಇಲ್ಲೊಂದು 2 ಎಲ್ಲ. ಸೊ ನೀವು ಆವಾಗ ಈ ನಟ್ಟುಗಳು ಲೂಸ್ ಆಗ್ತಾ ಇರ್ತವೆ, ಅವನು ಸ್ವಲ್ಪ ಟೈಟ್ ಮಾಡ್ಕೊಂತ ನೀವು ಹೊಡ್ಕೊಂತ ಹೋಗ್ಬೋದು. ಆಲ್ಮೋಸ್ಟ್ ಇದರಲ್ಲಿ ಸಿಂಗಲ್ ವೀಲ್ಸ್ ವೆರಿ ಸಿಂಪಲ್ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಇನ್ನೊಂದು ವಿಷಯ ಏನಂತ ನೆನಪಿಟ್ಕೋಬೇಕಂದ್ರೆ, ಇಲ್ಲೊಂದು ಕುಂಟಿ ಇದೆ ಫ್ರೇಮ್ಗೆ. ನಾವು ಕುಂಟಿ ಕೆಲಸ ಮಾಡಿದ್ರು, ನೇಗಿಲು ಕೆಲಸ ಮಾಡಿದ್ರು, ಬೋದ್ ಕೆಲಸ ಮಾಡಿದ್ರು, ಏನೇ ಕೆಲಸ ಮಾಡಲಿ, ಒಂದು ಗೈಡಿಂಗ್ ವೀಲ್ ಅಂತ ಇರುತ್ತೆ. ಈ ಗೈಡಿಂಗ್ ವೀಲ್ ಏನು ಕೆಲಸ ಮಾಡುತ್ತೆ ಅಂದರೆ, ಇದು ಕಡ್ದು ಬಡ್ದು, ಸೊ ಒಳಗೆ ಹೋಗ್ಲಾರ್ದಂಗೆ, ಎಷ್ಟು ಒಳಗೆ ಹೋಗ್ಬೇಕು ಅಷ್ಟೊಂದು ಹೈಟ್ ಮಾಡಿ ಬಿಟ್ಬಿಟ್ರೆ ಇದನ್ನು, ಸೊ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಇದನ್ನೇ ಒತ್ತಿದ್ರೂ ಒಳಗೆ ಹೋಗಲ್ಲ. ಹಂಗಾಗಿ ಸೊ ಇದನ್ನು ಗೈಡಿಂಗ್ ವೀಲ್ ಹಾಕಲೇಬೇಕು. ಹಾಕಿದ್ರೇ ಗೈಡ್ ಮಾಡುತ್ತೆ, ನಮ್ಮ ಮಿಷಿನ್ ನೆಟ್ಗೆ ಹೋಗುತ್ತೆ. ಸೊ ಇನ್ನೊಂದು, ಇದು ವರ್ಕಿಂಗ್ ಒಂದು ಸೈಕಲ್ ಇಲ್ಲ ಬೈಕ್ ನಾವು ಹೆಂಗೆ ಓಡಿಸ್ತೀವಿ ಆ ಟೈಪು ಸ್ವಲ್ಪ ಹಿಂಗೆ ಅಲಗಾಡಿಸ್ತಾ ಓಡಿಸ್ಬೇಕು. ಸೊ ಅದು ಆವಾಗ ನಮ್ಮ ಮಿಷನು ನೀಟಾಗಿ ಹೋಗುತ್ತೆ, ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ಸಿಂಗಲ್ ವೀಲ್ ಬಗ್ಗೆ ಮಾಹಿತಿ. ಸೊ ಇದೆಲ್ಲ ಚೆನ್ನಾಗಿದೆ, ಆರಾಮಾಗಿದೆ. ಎಲ್ಲ ರೈತ ಬಾಂಧವರು ಇದನ್ನು ಕೊಂಡ್ಕೊಂಡು ಇದನ್ನು ಇದು ಮಾಡ್ಬೋದು ಅಂತ ಉಪಯೋಗ ಮಾಡಿ. ಇದು 6 ಇಂಚ್ ವೀಲ್ ಆಗಿದ್ದು 1 ಫೂಟ್ ಅಗಲ ಇದೆ. ಸೊ 6 ಇಂಚ್ ವೀಲು 1 ಫೂಟ್ ಅಗಲ. ಸೊ 1.5 ಅಡಿ 2 ಅಡಿಯಲ್ಲಿ ಆರಾಮಾಗಿ ಹೋಗುತ್ತೆ. 1.5 ಕುಂಟು ಕೊಟ್ಟಿರ್ತೀವಿ, 1.5 ಕುಂಟಿನ 2 ಫೂಟ್ ಕುಂಟಿ ಮಾಡ್ಕೊಂಡು ನೀವು ಬಳಸ್ಕೋಬೋದು. ಸೊ ಇದನ್ನು ನಿಮ್ಮ ಅನುಕೂಲಕ್ಕಾಗಿ ಉಪಯೋಗಿಸ್ತಾರಂತ ಆಶಿಸಿ ಧನ್ಯವಾದಗಳು. ಜೈ ಕಿಸಾನ್, ಜೈ ಜವಾನ್.